RSS ವಿಚಾರವಾಗಿ ತಡೆಯಾಜ್ಞೆ ಕೊಟ್ಟಿತ್ತು ಸರ್ ಸರ್ಕಾರ, ಅದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಆ ಥರ ನಿರ್ಧಾರ ಮಾಡಕ್ಕೆ ಬರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಒಂದು ತಡೆ ಕೊಟ್ಟಿದೆ. RSS ಅವರ ಪಥಸಂಚಲನ ವಿಚಾರ ಏನಿದೆ, ಪಥಸಂಚಲನ ಮಾಡಲಿಕ್ಕೆ ಯಾರೂ ವಿರೋಧ ಇಲ್ಲ. ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ. ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅನಿಸ್ತಿರ್ಬೋದು, ಆದರೆ ಬೇರೆಯವರು ಅದೇ ಥರ ಲಾಠಿ ಹಿಡ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು. ಈಗ RSS ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ. ಮಾಡುವಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ? ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ, ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂಥ ಕಾಲ. ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು, ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ. ಯಾಕೆ ಅಲ್ಲ, ಸ್ವಲ್ಪ ಹೇಳ್ತೀನಿ, ದೊಣ್ಣೆ ಬೇಕು ಅಂತಲ್ಲ. ಈ ಚಡ್ಡಿ ಹಾಕೋತಾ ಇದ್ರು, ಪ್ಯಾಂಟ್ ಹಾಕೋತಾ ಇದ್ದಾರೆ. ಸೊ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡ್ಕೊಳ್ಬೇಕು. ಅದು ನಾನು ಅವರ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೆಲೆಯಲ್ಲಿ ಇದೆ. ಸೊ ಹಂಗಾಗಿ ಈ ವಿಚಾರಗಳನ್ನು ಖುದ್ದು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೆಯದು. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ ರೀ. ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ, ಸಮಾವೇಶ ಮಾಡೋದು ತಪ್ಪಿಲ್ಲ. ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ. ಪಕ್ಷದ ವೇದಿಕೆಯಡಿ ಮಾಡಬೇಕು ಅಂತೀರಾ ಅಥವಾ ಹೇಗೆ? ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಯಾವ ಮಟ್ಟದಲ್ಲಿ ಯಾವುದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಕಾಂಗ್ರೆಸ್ ಭವನ ಕಟ್ಟಬೇಕು ಅನ್ನೋದು DK ಶಿವಕುಮಾರ್ ಅವ್ರ ಕನಸು. ಅದಕ್ಕೆ 20ನೇ ತಾರೀಕಿಗೆ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಬರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಕೇಳಿದ್ರೆ ಆಗ್ಲೇ ಹೇಳಿದ್ವಿ. ಥ್ಯಾಂಕ್ ಯು. RSS ವಿಚಾರವಾಗಿ ತಡೆಯಾಜ್ಞೆ ಕೊಟ್ಟಿತ್ತು ಸರ್ ಸರ್ಕಾರ, ಅದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಆ ಥರ ನಿರ್ಧಾರ ಮಾಡಕ್ಕೆ ಬರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಒಂದು ತಡೆ ಕೊಟ್ಟಿದೆ. RSS ಅವರ ಪಥಸಂಚಲನ ವಿಚಾರ ಏನಿದೆ, ಪಥಸಂಚಲನ ಮಾಡಲಿಕ್ಕೆ ಯಾರೂ ವಿರೋಧ ಇಲ್ಲ. ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ. ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅನಿಸ್ತಿರ್ಬೋದು, ಆದರೆ ಬೇರೆಯವರು ಅದೇ ಥರ ಲಾಠಿ ಹಿಡ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು. ಈಗ RSS ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ. ಮಾಡುವಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ? ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ, ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂಥ ಕಾಲ. ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು, ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ. ಯಾಕೆ ಅಲ್ಲ, ಸ್ವಲ್ಪ ಹೇಳ್ತೀನಿ, ದೊಣ್ಣೆ ಬೇಕು ಅಂತಲ್ಲ. ಈ ಚಡ್ಡಿ ಹಾಕೋತಾ ಇದ್ರು, ಪ್ಯಾಂಟ್ ಹಾಕೋತಾ ಇದ್ದಾರೆ. ಸೊ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡ್ಕೊಳ್ಬೇಕು. ಅದು ನಾನು ಅವರ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೆಲೆಯಲ್ಲಿ ಇದೆ. ಸೊ ಹಂಗಾಗಿ ಈ ವಿಚಾರಗಳನ್ನು ಖುದ್ದು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೆಯದು. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ ರೀ. ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ, ಸಮಾವೇಶ ಮಾಡೋದು ತಪ್ಪಿಲ್ಲ. ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ.
ಪಕ್ಷದ ವೇದಿಕೆ ಹೇಳಿ ಮಾಡಬೇಕು ಅಂತೀರಾ ಅಥವಾ ಹೇಗೆ? ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಯಾವ ಮಟ್ಟದಲ್ಲಿ ಯಾವುದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವ್ರ ಕನಸು. ಅದಕ್ಕೆ 20ನೇ ತಾರೀಕಿಗೆ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಬರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಕೇಳಿದ್ರಾಗಲೇ ಹೇಳಿದ್ವಿ. ಥ್ಯಾಂಕ್ ಯು. RSS ವಿಚಾರವಾಗಿ ಸರ್, RSS ವಿಚಾರವಾಗಿ ತಡೆಯಾಜ್ಞೆ ಕೊಟ್ಟಿತ್ತು ಸರ್ ಸರ್ಕಾರ, ತಡೆಗಿತ್ತು. ಅದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಆ ಥರ ನಿರ್ಧಾರ ಮಾಡಕ್ ಬರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಒಂದು ತಡೆ ಕೊಟ್ಟಿದೆ. RSS ಅವರ ಪಥಸಂಚಲನ ವಿಚಾರ ಏನಿದೆ, ಪಥಸಂಚಲನ ಮಾಡಲಿಕ್ಕೆ ಯಾರೂ ವಿರೋಧ ಇಲ್ಲ. ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ. ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅನಿಸ್ತಿರ್ಬೋದು, ಆದರೆ ಬೇರೆಯವರು ಅದೇ ಥರ ಲಾಠಿ ಹಿಡ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು. ಈಗ RSS ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ. ಮಾಡುವಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ? ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ, ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂಥ ಕಾಲ. ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು, ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ. ಯಾಕೆ? ಅಲ್ಲ, ಸ್ವಲ್ಪ ಹೇಳ್ತೀನಿ, ದೊಣ್ಣೆ ಬೇಕು ಅಂತಲ್ಲ. ಈ ಚಡ್ಡಿ ಹಾಕೋತಾ ಇದ್ರು, ಪ್ಯಾಂಟ್ ಹಾಕೋತಾ ಇದ್ದಾರೆ. ಸೊ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡ್ಕೊಳ್ಬೇಕು. ಅದು ನಾನು ಅವರ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೆಲೆಯಲ್ಲಿ ಇದೆ. ಸೊ ಹಂಗಾಗಿ ಈ ವಿಚಾರಗಳನ್ನು ಖುದ್ದು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೆಯದು. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನೂ ಇಲ್ಲ ರೀ. ದಲಿತ CM ಆಗೋದು ತಪ್ಪೇನೂ ಇಲ್ಲ, ಸಮಾವೇಶ ಮಾಡೋದು ತಪ್ಪಿಲ್ಲ. ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ. ಪಕ್ಷದ ವೇದಿಕೆ ಹೇಳಿ ಮಾಡಬೇಕು ಅಂತೀರಾ ಅಥವಾ ಹೇಗೆ? ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಯಾವ ಮಟ್ಟದಲ್ಲಿ ಯಾವುದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವ್ರ ಕನಸು. ಅದಕ್ಕೆ 20ನೇ ತಾರೀಕಿಗೆ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಬರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಕೇಳಿದ್ರಾಗಲೇ ಹೇಳಿದ್ವಿ. ಥ್ಯಾಂಕ್ ಯು.